ಮದ್ದೂರಿನ ಗಲಾಟೆ ಪ್ರಕರಣದ ಇನ್ಸೈಡ್ನ ಮತ್ತಷ್ಟು ಸ್ಟೋರಿಗಳು ಸಿಗ್ತಾ ಇದೆ. ಮದ್ದೂರಿನ ಇರ್ಫಾನ್ನನ್ನು ಪ್ರಚೋದಿಸಿದ್ದ ಸ್ನೇಹಿತ ಜಾಫರ್ ಅನ್ನೋದು ಗೊತ್ತಾಗ್ತಾ ಇದೆ. ಸ್ನೇಹಿತ ಜಾಫರ್ ಮಾತನ್ನ ಕೇಳಿ ಕಲ್ಲು ತೂರಾಟಕ್ಕೆ ಪ್ಲಾನ್ ಆಗಿತ್ತಂತೆ. ಇರ್ಫಾನ್ ಜೊತೆಗೂಡಿ ಕಲ್ಲು ತೂರಿತ್ತು ಯುವಕರ ಗುಂಪು. ಕಲ್ಲೆಸೆಯುವ ಮುನ್ನ ಬೀದಿ ದೀಪಗಳನ್ನು ತೆಗೆದಿದ್ದು ಸಲ್ಮಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಕಲ್ಲನ್ನು ಎಸೆದು ಎಸ್ಕೇಪ್ ಆಗಿದ್ದ ಇರ್ಫಾನ್ ಅಂಡ್ ಟೀಮ್. ಸದ್ಯ ಇರ್ಫಾನ್ ಸೇರಿದಂತೆ 22 ಜನರ ಗುಂಪು ಜೈಲು ಪಾಲಾಗಿದೆ. ಕೃತ್ಯಕ್ಕೆ ಪ್ರಚೋದಿಸಿದಂತಹ ಜಾಫರ್ ಇದಾನಲ್ಲ, ಆತ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇವ್ರು ಜೈಲಿಗೆ ಹೋದ್ರು, ಇವ್ರಿಗೆ ಜಾಮೀನೇ ಸಿಗದೇ ಇರುವಂತಹ ಸೆಕ್ಷನ್ಗಳನ್ನು ಹಾಕ್ತೀವಿ ಅಂಥೇಳಿ SP ಹೇಳಿದ್ರು. ಅವೆಲ್ಲವೂ ಕೂಡ ನಿಜಾನೇ. ಬಟ್ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಏನು ಮಾಡಿತ್ತು? ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ, DJ ಹಳ್ಳಿ KJ ಹಳ್ಳಿ ಕೇಸ್ನಲ್ಲಿ, ಇವ್ರ ಕೇಸ್ನಲ್ಲೂ ಕೂಡ ಅದೇ ರೀತಿಯ ಇದಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಂತ ಯಾಕೆ ಹೋಗ್ತೀರಿ ಪ್ರೇಮ್? 2 ದಿನಗಳ ಹಿಂದೆ 62 ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಸ್ಪೆಸಿಫಿಕಲಿ ಚಿತ್ತಾಪುರ ಪೊಲೀಸ್ ಠಾಣೆ ಮೇಲೆ ಕಲ್ಲು ಎಸೆದವ್ರದ್ದು ಪ್ರಕರಣ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, ಇಲ್ಲಿ ಮತಾಂಧ ಮಾನಸಿಕತೆ ಬಗ್ಗೆ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಸರ್ಕಾರ ಬಿಟ್ಟು ನಾವು ಆಳವಾಗಿ ಮಾತಾಡಬೇಕಾಗತ್ತೆ. ಎಲ್ಲ ಹೋದ್ರೂ ಕೂಡ ಇವ್ರದ್ದು ಪ್ರಾಬ್ಲಮ್. ಯಾರೋ ಪ್ರಚೋದನೆ ಕೊಟ್ಟರು ಅಂತ ಅಷ್ಟು ಸುಲಭಕ್ಕೆ ಪ್ರಚೋದನೆಗೆ ಒಳಗಾಗ್ತಾರೆ ಅಂದ್ರೆ ಎಂತ ವೀಕ್ ಮೈಂಡ್ ಸೆಟ್ ನ ಜನ ಇವರು ಅನ್ನೋದು ಪ್ರಶ್ನೆ ಬರುತ್ತೆ. ಖಂಡಿತ ಮಮತಾ, ಅದೇ ಪ್ರಶ್ನೆ ಜನರಲಿ ಇರಬೇಕಾಗಿರುವಂಥದ್ದು. ಅಂದರೆ ರಾಜಕಾರಣ ಮುಖಂಡರಾಗ್ಬೋದು, ಸಂಘಟನೆಗಳಾಗ್ಬೋದು, ಅದೇ ರೀತಿಯಾದಂಥ ಪ್ರಶ್ನೆಗಳು ಎದ್ದೇಳಬೇಕು. ಯಾಕಂದರೆ ಈ ಒಂದು ಘಟನೆಗಳು ಜರಗಕ್ಕೆ ಮನಸ್ಥಿತಿಗಳು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದರೆ ಈ ಒಂದು ಘಟನೆ ನಡೆದಿರುವಂಥದ್ದೇ ಹಾಗೆ. ಇರ್ಫಾನ್ ಏನಿದ್ದಾನೆ, ಈತನ ಸ್ನೇಹಿತ ಜಾಫರ್ ಹೇಳ್ತಾನೆ, ನಮ್ಮ ಮಸೀದಿಯ ಮುಂಭಾಗ ಏನು ಮೆರವಣಿಗೆ ಹೋಗೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತೇಳಿ ಕೂಡ ಹೇಳುವಂಥದ್ದು. ಇದಕ್ಕೆ ಇರ್ಫಾನ್ ಈತ ಬಂಧಿತ ಆರೋಪಿ ಏನಿದ್ದಾನೆ, ಈತ ಪ್ಲಾನ್ ಮಾಡ್ತಾನೆ. ಕಳೆದ ಒಂದು ವಾರದಿಂದಲೂ ಕೂಡ ಒಂದು ಪ್ಲಾನ್ ಮಾಡುವಂಥದ್ದು. ಈ ಭಾಗದಲ್ಲಿ ಗಣೇಶನ ಮೂರ್ತಿ ಹೋದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು, ಆ ಗಣೇಶನ ಮೂರ್ತಿ ಹೋಗುವಂಥ ಸಂದರ್ಭದಲ್ಲಿ ಕಲ್ಲನ್ನು ಹೇಗೆ ಹೊಡಿಬೇಕು, ಜೊತೆಗೆ ಆ ಸಂದರ್ಭದಲ್ಲಿ ಲೈಟನ್ನು ಹೇಗೆ ಆಫ್ ಮಾಡಬೇಕು ಅನ್ನಿಟ್ಟಲ್ಲಿ ಕೂಡ ಇವರು ಚರ್ಚೆಯನ್ನು ಮಾಡ್ತಾರೆ. ಅದಾದ ನಂತರವಾಗಿ ಒಂದಷ್ಟು ಗುಂಪುಗಳನ್ನು ಇವರೇ ಮಾಡ್ಕೊಳ್ತಾರೆ. ಒಂದು 20-25 ಜನರ ಗುಂಪನ್ನು ಇವರೇ ಮಾಡ್ಕೊಳ್ಳುವಂಥದ್ದು. ಒಬ್ಬರು ಲೈಟ್ ಆಫ್ ಮಾಡೋದು ಹೇಗೆ, ಜೊತೆಗೆ ಯಾರ್ಯಾರು ಯಾವ ಭಾಗದಿಂದ ಕಲ್ಲನ್ನು ಹೊಡಿಬೇಕು ಅನ್ನಿಟ್ಟಲ್ಲಿ ಕೂಡ ಒಂದು ರೀತಿಯಾಗಿ ಮೂರು ಜನ ಪ್ಲಾಂಟ್ ಮಾಡೋ ರೀತಿಯಾಗಿ ಮಾಡ್ಕೊಳ್ತಾರೆ. ಒಂದಷ್ಟು ಜನ ಮಸೀದಿಯ ಹಿಂಭಾಗದಿಂದ ಕಲ್ಲು ಹೊಡಿತಾರೆ, ಮಸೀದಿಯ ಪಕ್ಕದಿಂದ ಒಂದಷ್ಟು ಜನ ಕಲ್ಲು ಹೊಡಿತಾರೆ, ಜೊತೆಗೆ ಒಂದಷ್ಟು ಜನ ಗ್ಯಾರೇಜ್ನ ಬಳಿ ಕಲ್ಲು ಹೊಡೆಯುವಂಥದ್ದು. ಈ ನಡುವೆ ಕಲ್ಲು ಹೊಡೆಯುವ ಮುಂಚೆಯೇ ಸಹ ಲೈಟನ್ನು ಆಫ್ ಮಾಡೋಕ್ಕೆ ಒಂದಿಬ್ಬರನ್ನ ನಿಯೋಜನೆ ಮಾಡುವಂಥದ್ದು. ಈ ಒಂದು ದುಷ್ಕೃತ್ಯದ ಹಿಂದೆ ಈ ಇರ್ಫಾನ್ ಕಿಂಗ್ ಪಿನ್ ಆಗಿರುವಂಥದ್ದು. ಆ ನಿಟ್ಟಲ್ಲಿ ಇರ್ಫಾನ್ ಆರಂಭದಲ್ಲಿ ಬಂಧನ ಮಾಡುವ ನಿಟ್ಟಲ್ಲಿ ಇದೀಗ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಆತನನ್ನ ಬಂಧನ ಒಳಪಡಿಸಿದ ಬಳಿಕವಾಗಿ ಅಷ್ಟೇ ಕೂಡ 22 ಜನರು ಒಟ್ಟು ಬಂಧನ ಆಗುವಂಥದ್ದು. ಇನ್ನೂ 4 ತಲೆಮರೆಸಿಕೊಂಡಿದ್ದಾರೆ. ಅವರ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಜೊತೆಗೆ CC ಕ್ಯಾಮೆರಾಗಳ ಒಂದಷ್ಟು ಫುಟೇಜ್ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಆ ಫುಟೇಜ್ನ ಆಧಾರವನ್ನಾಗಿ ಇಟ್ಟುಕೊಂಡೇ ಕೂಡ ಈ ಒಂದು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಯಾಕಂದ್ರೆ ಕಲ್ಲು ಹೊಡೆಯುವಂತಹ ವಿಡಿಯೋ ಕೂಡ CCTVಯಲ್ಲಿ ಸೆರೆ ಆಗಿದೆ. ಇದರ ಜೊತೆಗೆ ಇನ್ನೊಂದಷ್ಟು CCTV ಡಿವೈಸ್ಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಸಾಬೀತು ಮಾಡುವ ನಿಟ್ಟಿನಲ್ಲಿ ಕೂಡ ಹಲವು ಸಾಕ್ಷಿಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಡಿವೈಸ್ಗಳನ್ನು ಕೂಡ ಇದೀಗ ಸಂಗ್ರಹವನ್ನ ಮಾಡ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ಪ್ರಶ್ನೆ ಇರೋದು ಇಷ್ಟೇ, ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರ್ದು ಅಂತ ದೇಶದಲ್ಲಿ ಕಾನೂನು ಇದೆಯಾ ಅನ್ನೋದು ಪ್ರಶ್ನೆ. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಬಿಟ್ಟಾಕೋಣ, ಬೇಸಿಕ್ ಪ್ರಶ್ನೆ. ಆಮೇಲೆ ಇನ್ನೊಬ್ಬರ ಆಚರಣೆಗೆ ಪದೇ ಅಗೌರವ ತೋರೋ ಕೆಲಸ ಆಗ್ತಾ ಇದ್ರು ಕೂಡ ಅದನ್ನ ಹತ್ತಿಕ್ಬೇಕಾದವರು ಕೇವಲ ವೋಟ್ ಬ್ಯಾಂಕು ಕನ್ಸಾಲಿಡೇಷನ್ ಅಂತ ತಲೆ ಕೆಡಿಸ್ಕೊಂಡಿದ್ದಾರಲ್ಲ, ಇದು ಪ್ರಶ್ನೆ. ಇದು ತುಂಬಾ ಡಿಸ್ಟರ್ಬಿಂಗ್.